ಶಿವಪ್ರಕಾಶ್ ದೇವರಾಜು ಐಪಿಎಸ್ 2014ರ ಐಪಿಎಸ್ ಬ್ಯಾಚ್ನ ಶಿವಪ್ರಕಾಶ್ ದೇವರಾಜು ಅವರು ತೆಲಂಗಾಣದ ವರಾಂಗಲ್ನವರಾಗಿದ್ದು ಮದ್ರಾಸ್ನ ಐಐಟಿಯಲ್ಲಿ ಎಂಟೆಕ್ ಸ್ನಾತಕೋತ್ತರ ಪದವಿಯನ್ನ ಪಡೆದುಕೊಂಡರು. 114ನೇ ರ್ಯಾಂಕ್ ಅನ್ನು ಐಪಿಎಸ್ನಲ್ಲಿ ತೆಗೆದುಕೊಳ್ಳುವ ಮೂಲಕ ಪೊಲೀಸ್ ಇಲಾಖೆಗೆ ಆಯ್ಕೆಗೊಳ್ಳುತ್ತಾರೆ. ಐಪಿಎಸ್ ಅಧಿಕಾರಿಯಾಗಿ ಕರ್ನಾಟಕ ರಾಜ್ಯಕ್ಕೆ ಆಯ್ಕೆಗೊಳ್ಳುವ ಶಿವಪ್ರಕಾಶ್ ದೇವರಾಜು ಅವರು ತಮ್ಮ ಪ್ರೊಬೇಷನರಿಯನ್ನ ಹಾಸನ ಜಿಲ್ಲೆಯಲ್ಲಿ ಹಾಗೂ ಕಿರಿಯ ಶೋಧಾಪುರದಲ್ಲಿ ಎಎಸ್ಪಿ ಆಗಿ ಸೇವೆಯನ್ನ ಸಲ್ಲಿಸಿ ಮಂಡ್ಯ, ಉತ್ತರ ಕನ್ನಡ, ಗದಗ ಜಿಲ್ಲೆಗಳಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯಾಗಿ ಬೆಂಗಳೂರು ನಗರ ಉತ್ತರ ವಿಭಾಗದ ಡಿಸಿಪಿಯಾಗಿ ಸೇವೆಯನ್ನ ಸಲ್ಲಿಸಿರುವ ಶ್ರೀಯುತರು. ಬೆಂಗಳೂರು ನಗರದ ದಕ್ಷಿಣ ಸಂಚಾರ ವಿಭಾಗದ ಡಿಸಿಪಿಯಾಗಿ ಸೇವೆಯನ್ನ ಮುಂದುವರಿಸುತ್ತಿದ್ದಾರೆ. ಬೆಂಗಳೂರಿನ ಟ್ರಾಫಿಕ್ ಕಿರಿಕಿರಿಗೆ ಅಂತ್ಯವಾಡಲು ಹಾಗೂ ಸಂಚಾರ ದಟ್ಟಣೆಯಲ್ಲಿ ನಲಗುತ್ತಿದ್ದ ಬೆಂಗಳೂರಿಗರಿಗೆ ಹಲವು ಯೋಜನೆಗಳನ್ನು ರೂಪಿಸಿ ಸಂಚಾರ ದಟ್ಟಣೆಯನ್ನ ತಹಬದಿಗೆ ತರುವಲ್ಲಿ ಶ್ರಮಿಸಿದವರು ಪ್ರಕಾಶ್. ಟ್ರಾಫಿಕ್ ಟ್ರಬಲ್ನಲ್ಲಿದ್ದ ಬೆಂಗಳೂರಿಗರಿಗೆ ಕ್ಯೂಆರ್ ಕೋಡ್ ರಿಲೀಸ್ ಮಾಡಿದ ಸಂಚಾರಿ ವಿಭಾಗ ಸಂಚಾರ ದಟ್ಟಣೆಯ ಬಗ್ಗೆ ಮೊಬೈಲ್ನಲ್ಲಿ ಸ್ಕ್ಯಾನ್ ಮಾಡಿ ಅಪ್ಡೇಟ್ ಮಾಡಿದರೆ ಸ್ವತಃ ಶಿವಪ್ರಕಾಶ್ ದೇವರಾಜು ಅವರೇ ಸ್ಥಳಕ್ಕೆ ಧಾವಿಸಿ ಪ್ರಯಾಣಿಕರೊಂದಿಗೆ ಪಯಣಿಸಿ ವಾಸ್ತವ ಸ್ಥಿತಿಯನ್ನ ತಿಳಿದು ಟ್ರಾಫಿಕ್ ಕಿರಿಕಿರಿಯ ಸಮಸ್ಯೆಯನ್ನ ಬಗೆಹರಿಸುವಲ್ಲಿ ಮುಂದಾಗಿದ್ದವರು. ಇವರಿಗೆ ನಮ್ಮ ಇಂಡಿಯನ್ ಪೊಲೀಸ್ ಟಿವಿಯು ಹುಟ್ಟುಹಬ್ಬದ ಶುಭಾಶಯಗಳನ್ನ ಕೋರುತ್ತಾ ಪೊಲೀಸ್ ಇಲಾಖೆಯಲ್ಲಿ ತಮ್ಮ ಅತ್ಯಮೂಲ್ಯ ಸೇವೆಯು ಮುಂದುವರಿಯಲಿ ಎಂದು ಆಶಿಸುತ್ತೇವೆ.